ಅದು 100ರ ಗಡಿ ದಾಟಿದ ವಯಸ್ಸು, ಸೊಂಟದ ಮೂಳೆ ಮುರಿತ, ಜೊತೆಗೆ ಬ್ಯಾಂಕ್ರಿಯಲ್ ಅಸ್ತಮಾ ಸಮಸ್ಯೆ. ಇಂತಹ ಗಂಭೀರ ಆರೋಗ್ಯ ಸ್ಥಿತಿಯಲ್ಲಿ ಮತ್ತೆ ನಡೆದಾಡುವುದು ಅಸಾಧ್ಯವೇ ಸರಿ ಅಂತ ಅನಿಸಬಹುದು. ಆದರೆ ವೈದ್ಯರ ಸತತ ಪ್ರಯತ್ನ ಹಾಗೂ ಅತ್ಯಾಧುನಿಕ ಚಿಕಿತ್ಸೆಯಿಂದ ಈ ಶತಾಯುಷಿ ಅಜ್ಜಿ ಮತ್ತೆ ಸ್ವತಂತ್ರವಾಗಿ ನಡೆದಿದ್ದಾರೆ. ಹೌದು, ಇದು ಬೆಂಗಳೂರಿನ ಯಲಹಂಕದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ನಡೆದ ಅಪರೂಪದ ಚಿಕಿತ್ಸೆಯ ಯಶೋಗಾಥೆ. 99ನೆಯ ವಯಸ್ಸಿನಲ್ಲಿ ಎಡಭಾಗದ ಫೆಮೋರಲ್ ನೆಕ್ ಫ್ರಾಕ್ಚರ್ ಹಾಗೂ ಕಾಂಪ್ಲೆಕ್ಸ್ ಸಬ್ಟ್ರೋಕಾಂಟ್ರಿಕ್ ಎಕ್ಸ್ಟೆನ್ಷನ್ನಿಂದ ಬಳಲುತ್ತಿದ್ದ ಅಜ್ಜಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವಯಸ್ಸು ಹೆಚ್ಚಾದಂತೆ ಮೂಳೆಯ ಗುಣಮಟ್ಟವು ಕುಸಿದಿದ್ದರಿಂದ ಶಸ್ತ್ರಚಿಕಿತ್ಸೆ ವೈದ್ಯರಿಗೆ ದೊಡ್ಡ ಸವಾಲಾಗಿತ್ತು. ಅದರಲ್ಲೂ ಬ್ಯಾಂಕ್ರಿಯಲ್ ಅಸ್ತಮಾ ಸಮಸ್ಯೆ ಇದ್ದ ಕಾರಣ ಅರಿವಳಿಕೆ ಸೇರಿದಂತೆ ಪ್ರತಿಯೊಂದು ಹಂತದಲ್ಲೂ ವಿಶೇಷ ಮುನ್ನೆಚ್ಚರಿಕೆ ವಹಿಸಲಾಗಿತ್ತು. ಒಂಥರ ಒಳ್ಳೆ ಸಾಧನೆ ಅನ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಪರ್ಶ್ ಹಾಸ್ಪಿಟಲ್ದ ಎಕ್ಸ್ಪೀರಿಯನ್ಸ್ ಏನಿದೆ ಅಂದರೆ ಇಲ್ಲಿ ತನಕ ಮಾಡಿರೋಂಥ ಸರ್ಜರೀಸ್ ಆಗ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದರಲ್ಲೂ ಸಕ್ಸಸ್ ಆಗಿದ್ವಿ. ಇದು ಒಂಥರ ಎಕ್ಸೆಪ್ಷನಲಿ, ಬಿಕಾಸ್ ಅವ್ರದ್ದು ವಯಸ್ಸು ಜಾಸ್ತಿ ಇರೋದ್ರಿಂದ ಸ್ಪೆಷಲ್ ಕೇರ್ ತೊಗೊಂಡು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಇನ್ಪುಟ್ಸ್ ತೊಗೊಂಡು ಚೆನ್ನಾಗಿ ಸರ್ಜರಿ ಮಾಡಿ ಪ್ಲ್ಯಾನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸರ್ಜರಿ ಸಕ್ಸಸ್ ಆಗಿದೆ. ಅದು ಈಗ ಇಷ್ಟು ದಿವಸ ಆದಮೇಲೆ ಇನ್ನೂ ನಡೀತಾ ಇದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. Post-operatively, we will involve our critical care, physiotherapy, and other pain departments. So we will be all as a team. We cannot say that one person worker in it. ರೋಗಿಯ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಿದ ಬಳಿಕ ಆರ್ಥೋಪೆಡಿಕ್, ಅರಿವಳಿಕೆ ಮತ್ತು ಇತರ ವಿಭಾಗಗಳ ತಜ್ಞರು ಒಟ್ಟಾಗಿ ಚಿಕಿತ್ಸೆಯ ರೂಪರೇಷ ಸಿದ್ಧಪಡಿಸಿದರು. ಕುಟುಂಬದವರೊಂದಿಗೆ ಚರ್ಚಿಸಿ ಒಪ್ಪಿಗೆ ಪಡೆದ ಬಳಿಕ ಅತ್ಯಂತ ಸಂಕೀರ್ಣವಾದ ಲಾಂಗ್ ಸ್ಟೆಮ್ ಡಿಸ್ಟಲ್ ಫಿಕ್ಸಿಂಗ್ ಬೈಪೋಲಾರ್ ಹೆಮಿ ಆರ್ಥೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾದ ಬಳಿಕ ಅಜ್ಜಿ ಬಹುತೇಕ ತಕ್ಷಣವೇ ತೂಕವನ್ನು ಹೊತ್ತು ನಿಲ್ಲುವ ಹಾಗೂ ನಡೆಯುವ ಸಾಮರ್ಥ್ಯ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಕೇವಲ 3 ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ತಮ್ಮ 100ನೇ ಹುಟ್ಟುಹಬ್ಬವನ್ನು ಸಂತೋಷದಿಂದ ಸಂಭ್ರಮಿಸಿದ್ದಾರೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.